ಮಾಂದಲಪಟ್ಟಿಗೆ ತೆರಳುವ ಕೆಲವು ಬಾಡಿಗೆ ಜೀಪುಗಳ ಅತಿ ವೇಗದ ಚಾಲನೆ ಇದೀಗ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಕೋಳಿಗೂಡು ಕಾಲೂರು ಮಾರ್ಗದಲ್ಲಿ ಅತಿ ವೇಗದಿಂದ ವಾಹನ ಚಲಾಯಿಸುತ್ತಿರೋದ್ರಿಂದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರ ಸುರಕ್ಷತೆಗೆ ಧಕ್ಕೆಯಾಗಿದೆ ಎಂದು ಆರೋಪಿಸಿ ಕಾಲೂರು ಗ್ರಾಮಸ್ಥರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮಡಿಕೇರಿಯಿಂದ ಕೋಳಿಗೂಡು ಕಾಲೂರು ಮಾರ್ಗವಾಗಿ ಮಾಂದಲಪಟ್ಟಿಗೆ ಪ್ರವಾಸಿಗರನ್ನು ಕರೆದೊಯ್ಯುವ ಕೆಲವು ಬಾಡಿಗೆ ಜೀಪುಗಳು ಗ್ರಾಮದೊಳಗೆ ಅತಿ ವೇಗದಲ್ಲಿ ಸಂಚರಿಸುತ್ತಿವೆ. ಇದರಿಂದ ಶಾಲಾ ಮಕ್ಕಳು ಮತ್ತು ಪಾದಚಾರಿಗಳು ಆತಂಕದಲ್ಲಿ ಸಂಚರಿಸುವಂತಾಗಿದೆ. ಗ್ರಾಮದೊಳಗೆ ಹಾದು ಹೋಗುವ ಈ ರಸ್ತೆ ಸಾರ್ವಜನಿಕ ಬಳಕೆಯದ್ದಾಗಿದ್ದು, ಎರಡೂ ಬದಿಗಳಲ್ಲೂ ಮನೆಗಳಿವೆ. ಅಬಿಫಾಲ್ಸ್ ರಸ್ತೆ ತಾತ್ಕಾಲಿಕವಾಗಿ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಈ ಮಾರ್ಗದಲ್ಲಿ ವಾಹನಗಳ ಸಂಚಾರ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಅಪಘಾತದ ಭೀತಿ ಹೆಚ್ಚಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜೀಪುಗಳ ಟಾಪ್ ಎಲ್ಇಡಿ ಫಾಗ್ ಲೈಟ್ ಹಾಗೂ ಔಟರ್ ಮ್ಯಾಗ್ ನಿಷೇಧಿಸಬೇಕೆಂದು ಇದೇ ಸಂದರ್ಭ ಎಸ್ಪಿಗೆ ಮನವಿ ಮಾಡಿದರು. ಮನವಿಗೆ ಸ್ಪಂದಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ಅತಿ ವೇಗದ ಚಾಲನೆಯ ವಿಡಿಯೋಗಳನ್ನು ಸಾಕ್ಷಿಯಾಗಿ ಪೊಲೀಸರಿಗೆ ನೀಡಿದರೆ ಸಂಬಂಧಪಟ್ಟ ಚಾಲಕರ ವಿರುದ್ಧ ಎಫ್ಐಆರ್ ದಾಖಲಿಸಿ ವಾಹನ ಜಪ್ತಿ ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಿರ್ಲಕ್ಷ್ಯ ತೋರುವ ಚಾಲಕರ ವಿರುದ್ಧ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ ಎಂದು ಎಸ್ಪಿ ಭರವಸೆ ನೀಡಿದರು. ನೀವು ಬಾಡಿಗೆ ಮಾಡೋ ತೊಂದರೆ ಇಲ್ಲ, ಸ್ಲೋಗಿ ಹೋಗಿ ನಮಗೆ ಅಂದರೆ ಪಬ್ಲಿಕ್ ಓಡಾಡೋ ರೋಡಲ್ಲಿ. ಸೊ ಬೆಳಿಗ್ಗೆ ಸ್ಕೂಲ್ ಮಕ್ಕಳು ಆಟೋದಲ್ಲಿ ಹೋಗ್ತಾರೆ, ಜೀಪಲ್ಲಿ ಹೋಗ್ತಾರೆ, ಹೋಗ್ತಾ ಬರ್ತಾ ಇರ್ತಾರೆ. ಬಸ್ ಕೂಡ ಬೆಳಿಗ್ಗೆ ಒಂದು ಸಂಜೆ ಒಂದು ಬರುತ್ತೆ ನನಗೆ ಅಷ್ಟೇ. ಅದಕ್ಕೂ ಕೂಡ ತೊಂದರೆ ಮಾಡ್ತಾರೆ. ಅಂದರೆ ಸ್ಪೀಡ್ ಇವ್ರದ್ದು ಮಧ್ಯ ಕ್ಯೂ ಬರಬೇಕಂತೇಳಿ ಓವರ್ ಸ್ಪೀಡಲ್ಲಿ ಹೋಗ್ತಾರೆ ಮತ್ತು ಅದೇ ಸ್ಪೀಡಲ್ಲಿ ಬರ್ತಾರೆ. ನನಗೂ ಪರ್ಸ್ನಲಿ ನನಗೂ ಕೂಡ 2-3 ಸಲ ಆ ಥರ ಆಗಿದೆ. ನನಗೆ ಪ್ರಾಬ್ಲಮ್ ಏನಂದರೆ ಕರೆಕ್ಟಾಗಿ ಜೋಗಿನ ಹೋಗ್ತಿದ್ದು ಅದನ್ನ ಕ್ಯಾಮ್ರಾ ಅಥವಾ ನಂಬರ್ ನೋಟ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಈಸಿ ಆಗಲ್ಲ. ಟರ್ನ್ ಇರುತ್ತೆ ಅಥವಾ ಏನಾದರೂ ಔಟ್ ಸ್ಪೀಡಲ್ಲಿ ಅಂತ ನಮಗೆ ಆಗೋದೇ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ಪೀಡ್ ನೋಟ್ ಮಾಡ್ಕೋಬೇಕು ಆಗದೆ. ಅಂದರೆ ಒಂದೊಂದು ಕೈ ಕಾಲ್ ಮಾಡೋಣ ಅಂದರೆ ಅಲ್ಲಿ ಎಲ್ಲ ಪ್ಲೇಸಲ್ಲಿ ನೆಟ್ವರ್ಕ್ ಸಿಗಲ್ಲ ನಮಗೆ. ಸೊ ಅದು ಒಂದು ಇಶ್ಯೂ ಆಗಿರುತ್ತೆ. ಸೊ ಈ ನಾವು ಪರ್ಸನಲಾಗಿ ಮನೆ ಮಾಡೋದು ಕೂಡ ಒಂದಿನ 2 ದಿನ ಇರ್ತಾರೆ, ಒಬ್ಬೊಬ್ಬರು. ಬಟ್ ಅದರಲ್ಲಿ ಒಂದು 4-5 ಜನ ಅಂದರೆ ಯಾರು ಅಂತ ಹೇಳಿದ್ರು ಸ್ಪೀಡಲ್ಲಿ ಹೋಗ್ತಾರೆ, ಸ್ಪೀಡಲ್ಲಿ ಬರ್ತಾರೆ. ಊರವರೇ ಎದುರ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಅದು ಈಗ ಮಾಂದಲಪಟ್ಟಿಗೆ ಪ್ರವಾಸಿಗರ ಕರ್ಕೊಂಡು ಹೋಗುವಂಥ ಜೀಪ್ಗಳು ಅತಿ ಸ್ಪೀಡಿಂದ ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗ್ತಿದೆ. ಆ ನಿಟ್ಟಿನಲ್ಲಿ ನಮಗೆ ಗ್ರಾಮಸ್ಥರು ಕೆಲವು ಗಾಡಿಗಳಿಗೆ ಸಹ ಕೂಡ ಮೊನ್ನೆ ಇನ್ಸಿಡೆಂಟ್ ಆಗಿದೆ. ಹಾಗೆ ನಾವು ಈಗ ಗ್ರಾಮಸ್ಥರೆಲ್ಲ ಸೇರಿ ಎಸ್ಪಿಗೆ ಮತ್ತು ಡಿಸಿಗೆ ಮತ್ತು ನಮ್ಮ RTO ಅಧಿಕಾರಿಗಳಿಗೆ ನಾವೀಗ ಮನವಿಯನ್ನು ಕೊಟ್ಟಿದ್ದೇವೆ. ಏನುಂಟು ಈ ಪ್ರವಾಸಿಗರನ್ನ ಕರ್ಕೊಂಡು ಹೋಗುವಂಥ ಜೀಪುಗಳು, ಎಲ್ಲ ಜೀಪುಗಳು ಅಂತ ಹೇಳೋದಿಲ್ಲ, ಕೆಲವು ಜೀಪು ಅವರು ಮಾತ್ರ ಭಾಳ ಸ್ಪೀಡು ಹೋಗ್ತಿದ್ದಾರೆ. ಹಾಗಾಗಿ ಗ್ರಾಮಸ್ಥರಿಗೆ ಮತ್ತು ಶಾಲಾ ಮಕ್ಕಳಿಗೆ ಕರ್ಕೊಂಡು ಹೋಗುವಂಥ ಗಾಡಿಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಹಾಗೆ ಇಲ್ಲಿ ಕೂಡ ನಮಗೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಮುಂದಿನ ದಿನದಲ್ಲಿ ಯಾರಾದರೂ ಅತಿ ಸ್ಪೀಡಾಗಿ ಹೋಗುವಂಥ ಯಾವುದಾದ್ರೂ ಜೀಪು ಸಿಕ್ಕಿದರೆ ನೀವು ಇಮಿಡಿಯೇಟ್ಲಿ ಹಿಡಿದು ನಮಗೆ ಒಂದು ಇನ್ಫಾರ್ಮ್ ಮಾಡಿ, ಇಮಿಡಿಯೇಟ್ಲಿ ಎಫ್ಐಆರ್ ಮಾಡುವಂಥ ಒಂದು ಕೆಲಸನ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸಂದರ್ಭ ಕಾಲೂರು ಗ್ರಾಮಸ್ಥರಾದ ಕನ್ನಿಕಂಡ ಪೆಮ್ಮಯ್ಯ, ಕೊಂಬಾರನ ಮಿಥುನ್, ಕಾರ್ತಿಕ್, ಸಿದ್ದಂಡ ಪವನ್, ಚನ್ನಪಂಡ ದರ್ಶನ್, ಐಲಪಂಡ ಮೇದಪ್ಪ, ಅಪ್ಪನೆರವಂಡ ಭೀಮಯ್ಯ, ಜದ್ದಮಂದಂಡ ಉಮೇಶ್ ರವಿ, ಕೊರಿಯನ ಹರೀಶ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.